ಪರೀಕ್ಷೆಯಲ್ಲಿ ನಕಲು ತಡೆದಿದ್ದಕ್ಕೆ ರೊಚ್ಚಿಗೆದ್ದು ಹಲ್ಲೆ ಮಾಡಿದ ಪರೀಕ್ಷಾ ಮೇಲ್ವಿಚಾರಕರ ಮೇಲೆ ದಾಳಿ ನಡೆಸಿದ ವಿದ್ಯಾರ್ಥಿ. ಪರೀಕ್ಷೆಯಲ್ಲಿ ನಕಲು ತಡೆದಿದ್ದಕ್ಕೆ ರೊಚ್ಚಿಗೆದ್ದು ಹಲ್ಲೆ ಮಾಡಿದ ವಿದ್ಯಾರ್ಥಿ. ಪರೀಕ್ಷಾ ಮೇಲ್ವಿಚಾರಕ ಮೇಲೆ ದಾಳಿ ನಡೆಸಿದ ವಿದ್ಯಾರ್ಥಿ. ಮಾಲಕ ರೆಡ್ಡಿ ಹೋಮಿಯೋಪಥಿಕ್ ಕಾಲೇಜಿನಲ್ಲಿ ನಡೆದಿರುವಂತಹ ಘಟನೆ. ಶಹಬಾಜ್ ಎಂಬ ವಿದ್ಯಾರ್ಥಿಯಿಂದ ಮೊಬೈಲ್ ಬಳಸಿ ನಕಲು. ಇಂಟರ್ನಲ್ ಎಕ್ಸಾಮ್ ವೇಳೆ ವಿದ್ಯಾರ್ಥಿ ಶಹಬಾಜ್ ಚೀಟಿಂಗ್. ಇದನ್ನ ಪ್ರಶ್ನಿಸಿದ ಸಹಾಯಕ ಪ್ರಾಧ್ಯಾಪಕ ಶಿವರಾಜ್ ಕುಮಾರ್ ಉತ್ತರ ಪತ್ರಿಕೆ ಪಡೆದು ಕ್ಲಾಸ್ ರೂಮ್ನಿಂದ ಆಚೆ ಹೋಗುವಂತೆ ಸೂಚನೆಯನ್ನ ಕೊಡ್ತಾನೆ. ಇದಕ್ಕೆ ಕೆರಳಿದಂತ ಕೆಂಡವಾದ ವಿದ್ಯಾರ್ಥಿ ಶಹಬಾಜ್ನಿಂದ ಹಲ್ಲೆ ಆಗುತ್ತೆ. ಶಹಬಾಜ್ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆ. ಆಕ್ರೋಶ ಸ್ಫೋಟವಾಗ್ತಾ ಇದೆ. ಇದನ್ನ ಗಮನಿಸಿ ಮುಂದಿನ ಪರೀಕ್ಷೆಗಳಲ್ಲಿ ಅವಕಾಶ ನೀಡದಿರಲು ನಿರ್ಧಾರವನ್ನ ತೆಗೆದುಕೊಳ್ಳಲಾಗ್ತಾ ಇದೆ ಅಂತೆ. ಪರೀಕ್ಷೆಯಲ್ಲಿ ಕಾಪಿ ಮಾಡೋದಕ್ಕೆ ಮುಂದಾಗ್ತಾನೆ ಈ ವಿದ್ಯಾರ್ಥಿ. ಯಾಕಪ್ಪ ಹೀಗೆ ಕಾಪಿ ಮಾಡಿ ಬರಿತಾ ಇದೆಯಾ ಅಂತ ಪೇಪರ್ ಶೀಟ್ ಅನ್ನ ತೆಗೆದುಕೊಂಡು ಪ್ರಾಧ್ಯಾಪಕ ಪ್ರಶ್ನೆಯನ್ನ ಮಾಡಿದ್ದಕ್ಕೆ ಪ್ರಾಧ್ಯಾಪಕನ ಮೇಲೇನೆ ಇವನು ಹಲ್ಲೆಗೆ ಮುಂದಾಗ್ತಾನೆ. ಪ್ರಾಧ್ಯಾಪಕನಿಗೆ ಕೈ ಮಾಡೋದಕ್ಕೆ ಮುಂದಾಗ್ತಾನೆ ಈ ಶಹಬಾಜ್ ಎಂಬ ವಿದ್ಯಾರ್ಥಿ. ಇಂಟರ್ನಲ್ ಎಕ್ಸಾಮ್ಸ್ ನಡೀತಾ ಇರುತ್ತೆ. ಈ ವೇಳೆ ವಿದ್ಯಾರ್ಥಿ ಶಹಬಾಜ್ ಚೀಟಿಂಗ್ ಅನ್ನ ಮಾಡ್ತಾ ಇರ್ತಾನೆ. ಇದನ್ನ ಪ್ರಶ್ನಿಸ್ತಾರೆ ಸಹಾಯಕ ಪ್ರಾಧ್ಯಾಪಕ ಶಿವರಾಜ್ ಕುಮಾರ್. ಉತ್ತರ ಪತ್ರಿಕೆ ಪಡೆದು ಕ್ಲಾಸ್ ರೂಮ್ನಿಂದ ಆಚೆ ಹೋಗು ಅಂತ ಹೇಳ್ತಾರೆ. ಇದಕ್ಕೆ ಕೆರಳಿದಂತ ವಿದ್ಯಾರ್ಥಿ ಶಹಬಾಜ್ ಪ್ರಾಧ್ಯಾಪಕರ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾನೆ. ಈ ಒಂದು ಕೃತ್ಯ ಸಿಸಿಟಿವಿಯಲ್ಲಿ ಸೆರೆ ಆಗಿರುವಂತದ್ದು. ಇದಕ್ಕೆ ಎಲ್ಲೆಡೆ ಆಕ್ರೋಶ ಸಹಿತ ವ್ಯಕ್ತವಾಗ್ತಾ ಇದೆ. ಇನ್ನು ಮುಂದಿನ ಪರೀಕ್ಷೆಗಳಿಗೂ ಕೂಡ ಅವಕಾಶ ನೀಡಬಾರದು ಅನ್ನುವಂತಹ ನಿರ್ಧಾರಗಳು ಇಲ್ಲಿ ಕೇಳಿ ಬರ್ತಾ ಇರುವಂತದ್ದು. Now it is. Now it is. ನೋಡಿ, ಇದೇ ಒಂದು ಘಟನೆ ಒಬ್ಬ ಶಿಕ್ಷಕ ವಿದ್ಯಾರ್ಥಿ ಮೇಲೆ ಮಾಡಿದ್ರೆ ವಿದ್ಯಾರ್ಥಿ ಮೇಲೆ ಆ ರೀತಿಯಾಗಿ ಹಲ್ಲೆ ಆಯ್ತು, ಈ ರೀತಿಯಾಗಿ ಹಲ್ಲೆ ಆಯ್ತು ಅಂತ ಮಾಡ್ತೀವಿ. ಒಬ್ಬ ಶಿಕ್ಷಕರ ಮೇಲೆ ಯಾವುದೇ ರೀತಿಯಂತ ಗೌರವ ಭಯ ಇಲ್ಲದೆ ಅವ್ನು ಮಾಡ್ತಾ ಇದ್ದಿದ್ದೇ ಚೀಟಿಂಗ್ ಮೊದಲೇ ಬಾರಿಯಲ್ಲಿ ನೋಡಿದ್ರೆ ಅಂತವನು ಮತ್ತೆ ಅಲ್ಲಿ ಪ್ರಾಧ್ಯಾಪಕರ ಮೇಲೆ ಕೈ ಮಾಡೋದಕ್ಕೆ ಮುಂದಾಗ್ತಾನೆ ಅಂದ್ರೆ ಇವನು ವಿದ್ಯಾರ್ಥಿನ ಅಥವಾ ಇವನು ಯಾರಾದ್ರೂ ರೌಡಿನ? ಇವನು ರೌಡಿ ರೀತಿಯಲ್ಲಿ ಬಿಹೇವ್ ಮಾಡ್ತಾ ಇದ್ದಾನೆ. ಎಲ್ಲೂ ಕೂಡ ಅಡ್ಮಿಷನ್ ಸಿಗಬಾರ್ದು. ಆ ರೀತಿಯಾಗಿ ಒಂದು ಸ್ವಲ್ಪ ಪಾಠವನ್ನ ಕಲಿಸ್ಬೇಕು ಇವನಿಗೆ. ಯಾಕಂದ್ರೆ ಈ ರೀತಿಯಾಗಿ ಒಬ್ಬ ಗುರುವಿನ ಮೇಲೆ ಈ ರೀತಿಯಾಗಿ ಅವ್ನು ಮಾಡ್ತಾ ಇದ್ದಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಹಾಗಾದ್ರೆ ಕಾಪಿ ಮಾಡ್ತಾ ಇದ್ದಾನೆ, ಅಲ್ಲಿ ಚೀಟಿಂಗ್ ಮಾಡ್ತಾ ಇದ್ದಾನೆ. ಅದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಗುರುಗಳ ಮೇಲೆ ಕೈ ಮಾಡೋದಕ್ಕೆ ಇವನು ಮುಂದಾಗ್ತಾನೆ. ರೌಡಿ ರೀತಿಯಲ್ಲಿ ಬಿಹೇವ್ ಮಾಡ್ತಾನೆ ಅಂತ ಅಂದ್ರೆ ಇವನು ಕಾಲೇಜಿಗೆ ಬರೋದು ಏನಕ್ಕೆ? ಹಾಗಾದ್ರೆ ನೋಡಿ, ಆ ಗುರುಗಳ ಮೇಲೆ ಹೊಡೆದಾಟಕ್ಕೂ ಕೂಡ ಮುಂದಾಗ್ತಾನೆ. ಅವ್ರ ಮೇಲೆ ಕೈ ಸಹಿತ ಮಾಡಿದ್ದಾನೆ. ಹೊಡೆದಿರುವಂತಹ ದೃಶ್ಯನೂ ಸಹಿತ ಅಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಒಬ್ಬ ಗುರುವಿನ ಮೇಲೆ ಈ ರೀತಿಯಾಗಿ ನಡ್ಕೊಳ್ತಾನೆ ಅಂತ ಅಂದ್ರೆ ಇವನ್ನ ಡಿಬಾರ್ ಮಾಡಿ ಬಿಸಾಕ್ಬೇಕು. ಇವನ ಮೇಲೆ ಒಂದು ರೀತಿಯಾಗಿ ಕಾನೂನಿನ ರೀತಿಯಲ್ಲಿ ಇವನಿಗೆ ಶಿಕ್ಷೆ ಆಗ್ಬೇಕು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾಕಂದ್ರೆ ಈ ರೀತಿಯಾಗಿ ನಡ್ಕೊಳ್ಳೋದು ಒಬ್ಬ ವಿದ್ಯಾರ್ಥಿಯಾಗಿ ಎಷ್ಟು ಮಟ್ಟಿಗೆ ಸರಿ? ಹಾಗಾದ್ರೆ ಇದನ್ನೇ ಒಬ್ಬ ಗುರು ಮಾಡಿದ್ರೆ ಇದ್ರ ಬಗ್ಗೆ ಎಷ್ಟೆಲ್ಲ ಪ್ರಶ್ನೆಗಳು ಅಲ್ಲಿ ಪೇರೆಂಟ್ಸ್ಗಳು ಸಹಿತ ಬಂದು ಕೇಳ್ತಾ ಇದ್ರು. ಆದ್ರೆ ಇದಕ್ಕೆ ಯಾವ ರೀತಿಯಾದಂತಹ ಉತ್ತರ ಕೊಡ್ತಾರೆ ಇವರ ಪೇರೆಂಟ್ಸ್?